ನಮಸ್ಕಾರ. ವೇಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ಸ್ವಾಗತ. ಇವತ್ತು ತುಂಬ ರುಚಿಕರವಾಗಿರುವಂತಹ ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ ಯಾವುದ್ರ ಜೊತೆ ಬೇಕಾದರೂ ಬಡಿಸಬಹುದು. ಆ ಥರದ ಒಂದು ಚಟ್ನಿ ರೆಸಿಪಿನ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಬಾಂಡೆನಲ್ಲಿ 2 ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ 2ರಿಂದ 3 ಬೆಳ್ಳುಳ್ಳಿನ ಈ ಥರ ಸಿಪ್ಪೆ ತೆಗೆದು ಕತ್ತರಿಸಿರೋದು ಅದನ್ನು ಸ್ವಲ್ಪ ಹುರ್ಕೊಂಡು, ಆಮೇಲೆ 1 ಈರುಳ್ಳಿನ ಒಂದು ಸ್ವಲ್ಪ ದೊಡ್ಡ ಗಾತ್ರದ ಈರುಳ್ಳಿ ಬಳಸಿದ್ದೀನಿ, ಕತ್ತರಿಸಿ ಅದು ಒಂದು ಸ್ವಲ್ಪ ಮೆತ್ತಗಾಗಬೇಕು, ಚೂರು ಬಣ್ಣ ಬದಲಾಗಿ ಮೆತ್ತಗಾಗೋವರೆಗೆ ಹುರಿದು, ಆಮೇಲೆ ಸುಮಾರು 3 ಟೊಮ್ಯಾಟೊ ಸುಮಾರು ಒಂದು ಮಧ್ಯಮ ಗಾತ್ರದ ಟೊಮ್ಯಾಟೊ ಅನ್ಬೋದು, ಅದು ದೊಡ್ಡ ಚಿಟಿಕೆ ಅರಿಶಿನ, 1 ಚಮಚದಷ್ಟು ಉಪ್ಪು, ಇವಿಷ್ಟನ್ನು ಹಾಕಿ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗೋವರೆಗೆ ಹುರಿಬೇಕು. ಗೊಜ್ಜು ಥರ ಏನೂ ಆಗೋದು ಬೇಡ, ಒಂದು ಸ್ವಲ್ಪ ಚೆನ್ನಾಗಿ ಬೆಂದರೆ ಸಾಕು ಅಷ್ಟೇ. ಕೊನೆಯಲ್ಲಿ ನೋಡಿ ನಾನು ಹಸಿಮೆಣಸು 1, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಹಣ್ಣಾಗಿರೋ ಹಸಿಮೆಣಸು ಹಾಕಿದೆ ನಾನು. ಹಾಗೆ ಒಂದು ಸ್ವಲ್ಪ ಬೆಲ್ಲ, ಒಂದು ಚೂರು ಹುಣಸೆ ಹಣ್ಣು. ಬೆಲ್ಲ ಮತ್ತು ಹುಣಸೆ ಹಣ್ಣು ಟೊಮ್ಯಾಟೊ ಎಷ್ಟು ಹುಳಿ ಮತ್ತು ಸಿಹಿ ಇದೆ ಅನ್ನೋದ್ರ ಮೇಲೆ ನೀವೇ ನಿರ್ಧಾರ ಮಾಡಬೇಕಾಗತ್ತೆ. ನಿಮ್ಗೆ ಹುಳಿ ಇದೆ ಟೊಮ್ಯಾಟೊ ಆಲ್ರೆಡಿ ಅಂದರೆ ಹುಣಸೆ ಹಣ್ಣು ಹಾಕೋದು ಬೇಡ. ಹಾಗೆ ಟೊಮ್ಯಾಟೊ ಹುಳಿ ಇಲ್ಲ ಅಂದರೆ ಬೆಲ್ಲನೂ ಹಾಕಬೇಕಾಗಿಲ್ಲ. ನೋಡಿಕೊಂಡು ನಿಮ್ಮ ರುಚಿಗೆ ತಕ್ಕನಾಗೆ ಉಪ್ಪು ಹುಳಿ ಬೆಲ್ಲನ ಹೊಂದಿಸ್ಕೊಳ್ಬೇಕು. ಹಾಗೆ ಖಾರ ಕೂಡ ಅಷ್ಟೇ, ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಒಂದು 2-3 ಹಸಿಮೆಣಸಿನ್ಕಾಯಿ ಅಥವಾ ಹಣ್ಣಾಗಿರೋ ಹಸಿಮೆಣಸನ್ನು ಹಾಕ್ಬೋದು. ಆಮೇಲೆ ಸ್ವಲ್ಪ ಬಿಸಿ ಆರಿದ್ಮೇಲೆ ನುಣ್ಣಗೆ ಅರೆದು ತೆಗೆದಿಟ್ಕೊಂಡು ಇನ್ನೊಂದು ಬಾಣಲೆನಲ್ಲಿ 1 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ, ಸಾಸಿವೆ, ಜೀರಿಗೆ ಒಂದು ಅರ್ಧ ಚಮಚ ಸಾಕು, ಉದ್ದಿನಬೇಳೆ ಹಾಗೂ 1 ಒಣಮೆಣಸು ಚೂರು ಮಾಡಿರೋದು, ಇವಿಷ್ಟನ್ನು ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿಯೋವರೆಗೆ ಒಂದ್ಸಲ ಕೈ ಆಡಿಸಿ ಒಗ್ಗರಣೆನ ತಯಾರಿಸ್ಕೊಳ್ಬೇಕು. ಈ ಒಗ್ಗರಣೆಗೆ ಈಗ ನಾವು ಒಂದು ಸ್ವಲ್ಪ ಕರಿಬೇವು, ಒಂದು 5-6 ಎಲೆ ಕರಿಬೇವು, ಹಾಗೆ ಅರ್ದಿಟ್ಕೊಂಡಿದ್ವಲ್ಲ ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಮಗ್ಚಿಬಿಟ್ಟು ಕುದಿಸ್ಬೇಕು. ಅರಿಬೇಕಾದ್ರೆ ನೀವು ಅಗತ್ಯ ಇರೋಷ್ಟು ನೀರನ್ನು ಸೇರಿಸ್ಕೊಳ್ಬೋದು, ಅಥವಾ ಇವಾಗ ನೀರನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ರುಚಿ ನೋಡಿಬಿಟ್ಟು ಉಪ್ಪು, ಹುಳಿ, ಬೆಲ್ಲ ಅದು ಯಾವುದನ್ನು ಬೇಕಾದ್ರೂ ಹೊಂದಿಸ್ಕೊಳ್ಬೋದು. ಇದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಈ ಥರ ನಾವು ಮತ್ತೆ ಒಗ್ಗರಣೆಗೆ ಹಾಕಿ ಕುದಿಸೋದ್ರಿಂದ ಬೇಗ ಹಾಳೂ ಆಗೋದಿಲ್ಲ. ಅನ್ನದ ಜೊತೆ ಬಡಿಸೋದಾದರೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಹಾಕಬೇಕಾಗತ್ತೆ, ಉಪ್ಪು, ಹುಳಿ, ಬೆಲ್ಲ ಅದನ್ನೆಲ್ಲ ನೋಡಿಕೊಂಡು ಮಾಡ್ಕೊಳ್ಳಿ. ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.